ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸಂಡಿ. ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೆದಿದೆ. ಪಶ್ಚಿಮ ಪದವೀಧರ ಕ್ಷೇತ್ರದ ಟಿಕೆಟ್ ಪ್ರಕಟ ಆಗ್ತಿದ್ದಂತೆಯೇ ಹಿರಿಯ ನಾಯಕರ ಒಂದು ಅತೃಪ್ತಿ ಹೊರಬಿದ್ದಿದೆ. ಬಿಜೆಪಿಯ ಶಿಸ್ತು ಸಮಿತಿ ಅಧ್ಯಕ್ಷರಾದಂತಹ ಲಿಂಗರಾಜ್ ಪಾಟೀಲ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸಾಕಷ್ಟು ಬಿಜೆಪಿಯಲ್ಲಿ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಮತ್ತು ಯಾಕೆ ಅಸಮಾಧಾನ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜನ್ನ ಫಾಲೋ ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಈಗೇನು ಬಿಜೆಪಿ ಒಂದು ರೀತಿಯಲ್ಲಿ ಶಿಸ್ತಿನ ಪಕ್ಷ, ಆ ಶಿಸ್ತಿನ ಪಕ್ಷದ ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜ್ ಪಾಟೀಲ್ ಅವರು ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಅವ್ರಿಗೆ ಟಿಕೆಟ್ ಸಿಗದೇ ಇರೋದು. ಪಶ್ಚಿಮ ಪದವೀಧರ ಕ್ಷೇತ್ರಕ್ಕೆ ಈಗೇನು ಮುಂದಿನ ಜೂನ್ ತಿಂಗಳಲ್ಲಿ ಚುನಾವಣೆ ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಈ ಮತದಾರರ ಒಂದು ಪಟ್ಟಿ ಎನ್ರೋಲ್ಮೆಂಟ್ನ ಕಾರ್ಯವೂ ಸಹ ನಡೀತಾ ಇದೆ ಮತ್ತು ಕಾಂಗ್ರೆಸ್ನಿಂದ ಈಗಾಗಲೇ ಮೋಹನ್ ಲಿಂಬಿಕಾಯ್ ಅವ್ರನ್ನ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಲಾಗಿದೆ. ಇದೀಗ ಬಿಜೆಪಿಯ ಪಟ್ಟಿ ಸಹ ಪ್ರಕಟಗೊಂಡಿದೆ. ಪಶ್ಚಿಮ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿಯಾಗಿ SV ಸಂಕನೂರ್ ಅವರನ್ನು ಬಿಜೆಪಿ ಅಂತಿಮಗೊಳಿಸಿದೆ. ಇದು ಒಂದು ರೀತಿಯಲ್ಲಿ ಬಿಜೆಪಿಯ ಒಂದು ಏನು ಟಿಕೆಟ್ ಆಕಾಂಕ್ಷಿಗಳು ಯಾರ್ಯಾರಿದ್ದರು ಅವರಲ್ಲಿ ಅತೃಪ್ತಿ ಹೊಗೆ ಎದ್ದಿದೆ ಮತ್ತು ಆಕ್ರೋಶ ವ್ಯಕ್ತವಾಗಿದೆ. ಈಗ ಸದ್ಯ ಅವರು ಹಾಲಿ ಸದಸ್ಯರೂ ಸಹ ಇದ್ದಾರೆ. ಸಂಕನೂರ್ ಅವರು ಮುಂದೇನೂ ಸಹ ಅಂದರೆ ಹಿಂದೆ ಏನು 2 ಬಾರಿ ಗೆದ್ದಂಥ ಸಂದರ್ಭದಲ್ಲಿ ನಾನು ಕೊನೆ ಚುನಾವಣೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದರು. ಹಾಗಾಗಿ ನಮಗೆ ಟಿಕೆಟ್ ಕೊಡ್ಬೇಕಂತೇಳಿ ಲಿಂಗರಾಜ್ ಪಾಟೀಲ್ ಇರ್ಬೋದು ಮತ್ತು ಬೇರೆ ಬೇರೆ ನಾಯಕರು ಸಹ ಇಲ್ಲಿ ಒಂದು ಜಮಾದಾರ್ ಸುಭಾಷ್ ಸಿಂಗ್ ಜಮಾದಾರ್ ಇರ್ಬೋದು, ಮೊದಲಾದ ನಾಯಕರು ಸಹ ಒಂದು ಕ್ಲೇಮ್ ಮಾಡಿದರು. ಸುಮಾರು 20 ಆಕಾಂಕ್ಷಿಗಳು ಒಂದು ಟಿಕೆಟ್ಗಾಗಿ ಅರ್ಜಿ ಸಲ್ಲಿಕೆ ಮಾಡಿದರು. ಆದರೆ ಅಂತಿಮವಾಗಿ ಮತ್ತೆ ಕೊನೆಯ ಒಂದು ಸುತ್ತಿನಲ್ಲಿ ಏನಂದರೆ SV ಸಂಕನೂರ್ ಅವ್ರನ್ನೇ ಆಯ್ಕೆ ಅಂದರೆ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಲಾಗಿದೆ. ಇದು ಆ ಒಂದು ಟಿಕೆಟ್ ಆಕಾಂಕ್ಷಿಗಳಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಅದರಲ್ಲೂ ಈಗೇನು 20 ಆಕಾಂಕ್ಷಿಗಳ ಪೈಕಿ ಮುಖ್ಯವಾಗಿ ಏನಂದರೆ ಶಿಸ್ತು ಸಮಿತಿ ರಾಜ್ಯಾಧ್ಯಕ್ಷರಾದಂತಹ ಲಿಂಗರಾಜ್ ಪಾಟೀಲ್ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ತಮ್ಮ ಒಂದು ವೇದನೆಯನ್ನು ವ್ಯಕ್ತಪಡಿಸಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ನಾನು 37 ವರ್ಷಗಳಿಂದ BJP ಪಕ್ಷದಲ್ಲಿ ದುಡಿದಿದ್ದೀನಿ ಮತ್ತು ಬೂತ್ ಮಟ್ಟದ ಕಾರ್ಯಕರ್ತನಿಂದ ಹಿಡಿದು ಬೂತ್ ಏಜೆಂಟ್ ಅಲ್ಲಿಂದ ಹಿಡಿದು ವಿವಿಧ ಹುದ್ದೆಗಳು ರಾಜ್ಯ ಸಮಿತಿ ಶಿಸ್ತು ಸಮಿತಿ ಅಧ್ಯಕ್ಷರಾಗುವವರೆಗೂ ಸಹ ಬೇರೆ ಬೇರೆ ಹುದ್ದೆಗಳನ್ನ ಅಲಂಕರಿಸಿದ್ದೇನೆ. ಈ ಹಿಂದೆ ರಾಜ್ಯಸಭಾ ಸ್ಥಾನಕ್ಕೂ ಸಹ ನನ್ನದು ಅಂತಿಮಗೊಂಡಿತ್ತು. ಇನ್ನೇನು ನಾಮಿನೇಷನ್ ಮಾಡ್ಬೇಕನ್ನೋ ಒಂದು ಕೊನೆ ಕ್ಷಣದಲ್ಲಿ ಕಾಣದ ಕೈಗಳು ಅದನ್ನು ತಪ್ಪಿಸಿದವು. ನಂತರದಲ್ಲಿ 3 ಬಾರಿ MLC ಟಿಕೆಟು ಘೋಷಣೆ ಅಂತಿಮ ಆಗಿತ್ತು. ಆದರೆ 3 ಬಾರಿನೂ ಸಹ ತಪ್ಪಿಸಲಾಯಿತು. ಈ ಬಾರಿ ಆದರೂ ನನಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿದೆ. ಯಾಕಂದರೆ ಇವರು ಸಂಕನೂರು ಬದಲಿಗೆ ನನಗೆ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ನಾನಿದ್ದೆ. ಆದರೆ ಈಗ ಮತ್ತೆ ನನಗೆ ಅನ್ಯಾಯ ಮಾಡಲಾಗಿದೆ. ಅದೇ ಮತ್ತೆ ಹಿಂದೆ ಈಗ ಸಂಕನೂರು ಅವ್ರಿಗೆ ಅಂತಿಮವಾಗಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಾಗಿದೆ ಮತ್ತು ನಾವು ಪಕ್ಷಕ್ಕಾಗಿ ದುಡಿಯೋದೇ ವ್ಯರ್ಥ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾರು ಪಕ್ಷಕ್ಕೆ, ಯಾಕಂದರೆ ಸಂಕನೂರು ಅವರು BJP ವಿರುದ್ಧ ಸ್ಪರ್ಧೆ ಮಾಡಿ ಸೋತಂಥವ್ರು, ಶಿಕ್ಷಕರ ಕ್ಷೇತ್ರದಲ್ಲಿ BJP ವಿರುದ್ಧ ಸ್ಪರ್ಧೆ ಮಾಡಿ ಸೋತಂಥವ್ರು. ಹಾಗಿರ್ಬೇಕಾದ್ರೆ ಸ್ವತಂತ್ರ ಅಭ್ಯರ್ಥಿನ ಇಲ್ಲಿ BJP ಕರೆತಂದು ಇಲ್ಲಿ ಅಭ್ಯರ್ಥಿನ ಮಾಡಿ ವಿಧಾನ ಪರಿಷತ್ ಸದಸ್ಯನಾಗಿ ಮಾಡಿದ್ದಾರೆ. 2 ಅವಧಿಗೆ ಮಾಡಿದಂಥ ಸಂದರ್ಭದಲ್ಲಿ 3ನೇ ಅವಧಿಗೆ ಆದರೂ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಯಿತು. ಪಕ್ಷಕ್ಕಾಗಿ ದುಡಿದವ್ರಿಗೆ ಒಂದು ಚಾನ್ಸ್ ಕೊಡಬೇಕಾಯಿತು. ಅದನ್ನು ಬಿಟ್ಟು ಇವರು ಈ ರೀತಿ ಒಂದು ಏಕಪಕ್ಷೀಯವಾಗಿ ಒಂದು ನಿರ್ಧಾರ ಕೈಗೊಂಡು ಪಕ್ಷದ ಕಾರ್ಯಕರ್ತರಿಗೆ, ನಿಷ್ಠಾವಂತ ಕಾರ್ಯಕರ್ತರಿಗೆ ಅನ್ಯಾಯ ಮಾಡ್ತಾಯಿದ್ದಾರೆ. ಅದರಲ್ಲೂ ನಾನು ಶಿಸ್ತಿನ ಸಿಪಾಯಿ ಅಂತ ಈ ಒಂದು ಪಕ್ಷದಲ್ಲಿ ದುಡ್ಕೊಂಡು ಬಂದಿದ್ದೆ ಮತ್ತು ನಾನು ಯಾವತ್ತೂ ಸಹ ಪಕ್ಷದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸೋದಾಗಲಿ ಯಾವುದೇ ರೀತಿಯ ಒಂದು ಅಸಮಾಧಾನವನ್ನು ಹೊರಹಾಕುವಂಥ ಕೆಲಸ ನಾನು ಮಾಡಿರಲಿಲ್ಲ. ಒಂದು ಶಿಸ್ತನ್ನು, BJPಯ ಶಿಸ್ತೇನಿದೆ ಆ ಶಿಸ್ತನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದೇ ತಪ್ಪಾಯಿತು. ಹಾಗಾಗಿ ನನಗೆ ಇದರಿಂದ ಹೈಕಮಾಂಡ್ ನಿರ್ಧಾರದಿಂದ ಅಸಮಾಧಾನವಾಗಿದೆ. 1 ವಾರದೊಳಗಾಗಿ ಅಂದರೆ ಒಂದು 8 ದಿನಗಳ ಟೈಮ್ ಕೊಟ್ಟಿದ್ದಾರೆ ಅವರು. ಆ 8 ದಿನಗಳೊಳಗಾಗಿ ಇದು ಮರುಪರಿಶೀಲನೆ ಮಾಡಬೇಕು, ಅಭ್ಯರ್ಥಿನ ಬದಲಾವಣೆ ಮಾಡಬೇಕು. ನನಗೆ ಅಭ್ಯರ್ಥಿನ ಮಾಡಿದ್ರೆ ನಾನು ಅಖಾಡದಲ್ಲಿ ಇದ್ದು ಗೆದ್ದು ಬರ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ನೋಡಿ, ನಮ್ಮಂಥ ಯುವಕರು ಭಾಳಷ್ಟು ಮಂದಿ ಯುವಕರು ನನ್ನ ಜೊತೆ ಅಂದರೆ ರಾಜಕೀಯದಲ್ಲಿ ಒಳ್ಳೆಯವರು ಇರಬೇಕು, ಎಜುಕೇಟೆಡ್ ಇರಬೇಕು. ನಾವು ಬಂದಂಥವ್ರು ಮತ್ತು ನಾವೇನು MLA ಆಗಬೇಕು, MP ಆಗಬೇಕು ಅಂತ ಕನಸು ಕಂಡಿರಲಿಲ್ಲ. ನಾನು ಸುಮಾರು 20 ವರ್ಷದ ಕಾಲ ಬರೀ ಸಂಘಟನೆ ಮಾಡ್ಕೊತ ಬಂದೆ. ನಾನು ಆಗಲೇ ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತರು ಬೇಕಾಗಿದೆ. ಇವತ್ತೇನು ರಾಜಕೀಯ ಹಂಗೆ ವ್ಯವಸ್ಥೆ ಹಂಗಾಗಿದೆ, ಅಂಥವ್ರ ಬೇಕು. ಹಾಗಾಗಿ ಎಲ್ಲೋ ಒಂದು ಕಡೆ ಶಿಸ್ತಿನ ಪಕ್ಷ ಅಂತೇನಿತ್ತು ಮತ್ತು
ಅದೇ ಪಕ್ಷದ ಒಂದು ಶಿಸ್ತು ಸಮಿತಿ ಅಧ್ಯಕ್ಷರು ಈಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋದು ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ತಮ್ಮ ರಾಜೀನಾಮೆ ಪತ್ರವನ್ನು ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರಿಗೆ ಕಳಿಸ್ಕೊಡುವಂಥ ಕೆಲಸವನ್ನು ಲಿಂಗರಾಜ್ ಪಾಟೀಲ್ ಅವರು ಮಾಡಿದ್ದಾರೆ. ಮುಂದಿನ ಬೆಳವಣಿಗೆ ಏನಾಗುತ್ತೋ ನೋಡಬೇಕು. ಯಾಕಂದರೆ ಈಗೇನು ಈ ಹಿಂದೆನೂ ಸಹ ಸಾಕಷ್ಟು ಸಂದರ್ಭದಲ್ಲಿ ಅವರ ಟಿಕೆಟ್ ಏನು ಅಂತಿಮಗೊಳ್ಳುವ ಹಂತದಲ್ಲೂ ಸಹ ಒಂದು ಕೊನೆ ಕ್ಷಣದಲ್ಲಿ ತಪ್ಪಿದಂಥ ಉದಾಹರಣೆಗಳಿದ್ದವು. ಹಾಗಾಗಿ ಈ ಬಾರಿ ಆದರೂ ನನಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಲಿಂಗರಾಜ್ ಪಾಟೀಲ್ ಇದ್ದರು. ಆದರೆ ಈ ಬಾರಿನೂ ಟಿಕೆಟ್ ತಪ್ಪಿರೋದಕ್ಕಾಗಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಜೊತೆಗೆ ಆಕ್ರೋಶ ಹೊರಹಾಕಿದ್ದಾರೆ. ಇದು ಒಂದು ಏನು ಶಿಸ್ತಿನ ಪಕ್ಷದಲ್ಲಿ ಈ ರೀತಿಯ ಒಂದು ಅವ್ಯವಸ್ಥೆ ಇದೆ ಅನ್ನೋ ಒಂದು ಆರೋಪನ ಮಾಡಿದ್ದಾರೆ. ಮತ್ತು ಆ ವ್ಯವಸ್ಥೆನ ಸರಿಪಡಿಸಬೇಕು ಮತ್ತು ಏನು ಒಂದು ವಾರದೊಳಗಾಗಿ ಎಲ್ಲವೂ ಅದೇನು ಆದ ತಪ್ಪುಗಳನ್ನು ಸರಿಪಡಿಸಿ ನನಗೆ ಟಿಕೆಟ್ ಕೊಡಬೇಕನ್ನೋ ಒಂದು ಆಗ್ರಹನ ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತೇಳಿ ಏನು ಲಿಂಗರಾಜ್ ಪಾಟೀಲ್ ಅವರ ನಿರ್ಧಾರದ ಮೇಲೆ ಅವಲಂಬಿತವಾಗಿದೆ. ಶಿವರಾಮ ಸುಂಡೆ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.